ಹಲೋ ನಮಸ್ಕಾರ. ದುನಿಯಾ ವಿಜಯ್ ಅವರ ಮುಂದೆ ಬರ್ತಾ ಇರುವ ಭೀಮಾ ಎನ್ನುವ ಸಿನಿಮಾ ಆದ ಬಳಿಕ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಸಿನಿಮಾದ ಟೈಟಲ್ ಫಿಕ್ಸ್, ಹಾಗೆಯೇ ಶಿವಣ್ಣನವರ ಭೈರವನ ಕೊನೆಪಾಠ ಎನ್ನುವ ಸಿನಿಮಾದ ಶೂಟಿಂಗ್ ಯಾವಾಗ ಆರಂಭವಾಗುತ್ತೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಟೋಬಿ ಎನ್ನುವ ಸಿನಿಮಾ ಆದ ಬಳಿಕ ರಾಜ್ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ನಾಯಕ ನಟನಾಗಿ ನಟಿಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ರೂಪಾಂತರ ಎನ್ನುವ ಸಿನಿಮಾ. ಒಂದು ಮೊಟ್ಟೆ ಕತೆ ಗರುಡಗಮನ ವೃಷಭವಾಹನ ಎನ್ನುವ ತಂಡವೇ ಈ ಸಿನಿಮಾವನ್ನು ಕೂಡ ತಯಾರು ಮಾಡಿದ್ದು, ಇದೀಗ ಈ ಚಿತ್ರದ ರಿಲೀಸ್ ಡೇಟ್ ಅನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಜುಲೈ 26ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಿಥುನ್ ಮುಕುಂದನ್ ಅವರು ಮಾಡಿದ್ದಾರೆ. ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಇಮಾನ ಎನ್ನುವ ಹೊಸದಾದ ಶಾರ್ಟ್ ಫಿಲ್ಮ್ ಈ ಬರುವ ಜುಲೈ 12ಕ್ಕೆ ಸಬ್ಟೈಟಲ್ ಸ್ಟುಡಿಯೋಸ್ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಕನ್ಫರ್ಮ್ ಮಾಡಿದ್ದಾರೆ. ಚಂದನ್ ಶೆಟ್ಟಿ ನಾಯಕ ನಟನಾಗಿ ನಟಿಸಿ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎನ್ನುವ ಸಿನಿಮಾ. ಸಿನಿಮಾ ತಂಡವು ಚಿತ್ರದ ಟ್ರೈಲರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದು, ಈ ಸಿನಿಮಾವು ಈ ಬರುವ ಜುಲೈ 19ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ತಮಿಳು ನಟ ಕಮಲ್ ಹಾಸನ್ ಅಭಿನಯದ ಇಂಡಿಯನ್ ಸಿನಿಮಾದ 2ನೇ ಭಾಗ ಕೂಡ ಈ ಬರುವ ಜುಲೈ 12ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ದೊಡ್ಡ ಮಟ್ಟಿನ ರಿಲೀಸ್ಗೆ ಚಿತ್ರವು ಇದೀಗ ತಯಾರಿಯನ್ನು ನಡೆಸಿದೆ. ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಇದೀಗ ಕರ್ನಾಟಕದಾದ್ಯಂತ ಆರಂಭಗೊಂಡ 24 ಗಂಟೆಗಳಲ್ಲಿ ಕರ್ನಾಟಕದಲ್ಲಿ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ನಿಂದ 40 ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಒಂದೊಳ್ಳೆ ಸ್ಕ್ರೀನ್ ಕೌಂಟ್ ಸಿನಿಮಾಗೆ ಕರ್ನಾಟಕದಲ್ಲಿ ಕಂಡು ಬರ್ತಾ ಇದ್ದು, ಈ ಸಿನಿಮಾವು ವಿಕ್ರಮ್ ಎನ್ನುವ ಸಿನಿಮಾದ ದಾಖಲೆಯನ್ನು ಮೀರಿ ಕಮಲ್ ಹಾಸನ್ ಅವರ ಕೆರಿಯರ್ನಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಳ್ಳುವ ಹೈ ಚಾನ್ಸಸ್ಗಳು ಕೂಡ ಇದೆ. ಕರ್ನಾಟಕ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ತಮಿಳು, ತೆಲುಗು, ಹಿಂದಿ ಭಾಷೆಯಲ್ಲಿ ಮಾತ್ರವೇ ರಿಲೀಸ್ ಆಗಲಿದೆ. ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಇದೀಗ ಒಂದೊಳ್ಳೆ ರೀತಿಯಲ್ಲಿ ಮಾತ್ರ ಕಾಣ್ತಾ ಇದೆ. ಇನ್ನು ತಮಿಳು ನಟ ಚಿಯಾನ್ ವಿಕ್ರಮ್ ನಾಯಕ ನಟನಾಗಿ ನಟಿಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ತಂಗಲಾನ್ ಎನ್ನುವ ಸಿನಿಮಾ. ಮುಂದಿನ ತಿಂಗಳು 15ನೇ ತಾರೀಕಿನಂದು ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಈ ಸಿನಿಮಾವನ್ನು ನೈಜ ಕೆಜಿಎಫ್ ಅನ್ನು ಆಧಾರ ಮಾಡಿಟ್ಟುಕೊಂಡು ತಯಾರು ಮಾಡಲಾಗಿದೆ ಎನ್ನುವ ಅಭಿಪ್ರಾಯವನ್ನು ಸಿನಿಮಾ ತಂಡವು ಈಗಾಗಲೇ ಹೊರಟಿದ್ದಾರೆ. ಸಿನಿಮಾದ ಟ್ರೈಲರ್ ಅನ್ನು ಇದೀಗ ಚಿತ್ರತಂಡವು ರಿಲೀಸ್ ಮಾಡಿದ್ದು, ಸಿನಿಮಾದ ಟ್ರೈಲರ್ ಅಂತೂ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಸಿನಿಮಾದ ಟ್ರೈಲರ್ ಇಂಪ್ರೆಸಿವ್ ಆಗಿಯೂ ಕೂಡ ಕಂಡು ಬರ್ತಾ ಇದ್ದು, ಈ ಬಾರಿ ಚಿಯಾನ್ ವಿಕ್ರಮ್ ಅವರಿಗೆ ಈ ಸಿನಿಮಾ ಒಂದು ದೊಡ್ಡ ಬ್ರೇಕ್ ಅನ್ನೇ ತಂದುಕೊಡುವ ಚಾನ್ಸಸ್ ಕೂಡ ಇದೆ. ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗ್ತಾ ಇದ್ದು, ಹಾಗೆ ಸಿನಿಮಾ ತಂಡವು ಸಿನಿಮಾದ ಕನ್ನಡ ಟ್ರೈಲರ್ ಅನ್ನು ಕೂಡ ಇದೀಗ ರಿಲೀಸ್ ಮಾಡಿದ್ದಾರೆ. ಆಗಸ್ಟ್ 15ಕ್ಕೆ ಚಿತ್ರವು ಒಂದು ದೊಡ್ಡ ಮಟ್ಟಿನ ರಿಲೀಸ್ಗೆ ಸದ್ಯ ಇದೀಗ ತಯಾರಿಯನ್ನು ಕೂಡ ನಡೆಸ್ತಾ ಇದೆ. ಸಿನಿಮಾದ ಟ್ರೈಲರ್ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇನ್ನು ಪ್ರಣಮ್ ದೇವರಾಜ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಸನ್ ಆಫ್ ಮುತ್ತಣ್ಣ ಎನ್ನುವ ಸಿನಿಮಾ. ಸಿನಿಮಾದ ಚಿತ್ರೀಕರಣವನ್ನು ಸಿನಿಮಾ ತಂಡವು ಇದೀಗ ಮುಕ್ತಾಯಗೊಳಿಸಿದ್ದು, ಸಿನಿಮಾದ ಹೊಸದೊಂದು ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರಲಿದೆ ಎನ್ನುವ ಮಾಹಿತಿ ಕೂಡ ಇದೀಗ ಕನ್ಫರ್ಮ್ ಆಗಿದೆ. ರಾಜ್ಬಿ ಶೆಟ್ಟಿ, ಪ್ರಕಾಶ್ ರಾಜ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಕನ್ನಡದ ಹೊಸದಾದ ವೆಬ್ ಸೀರೀಸ್ ಆಗಿದೆ ಏಕಂ. ನನಗನಿಸುತ್ತೆ ಇದು ಕನ್ನಡದ ಮೊದಲ ವೆಬ್ ಸೀರೀಸ್ ಅಂತ. ಏಕಂ ಸೀಸನ್ 1 ಕರಾವಳಿ ಎನ್ನುವ ಹೆಸರಿನ ಮೂಲಕ ಸೀಸನ್ 1 ರಿಲೀಸ್ ಆಗ್ತಾ ಇದ್ದು, ಈ ಬರುವ ಜುಲೈ 13ಕ್ಕೆ ನಾಳಿದ್ದು ಈ ಸೀರೀಸ್ ರಿಲೀಸ್ ಆಗಲಿದೆ. ಈಗಾಗಲೇ ಟ್ರೈಲರ್ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದು, 7 ಎಪಿಸೋಡ್ಗಳು ಮೊದಲ ಸೀಸನ್ನಲ್ಲಿ ಇರಲಿದೆ. ಈ ಸೀರೀಸ್ ಅನ್ನು ನಿಮಗೆ ನೋಡಬೇಕಾಗಿದ್ದರೆ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಈಗಾಗಲೇ ವೈಟ್ ಲಿಸ್ಟ್ಗೆ ಜಾಯಿನ್ ಆಗುವ ಮೂಲಕ ಜುಲೈ 13ಕ್ಕೆ ಈ ಸೀರೀಸ್ ಅನ್ನು ನೋಡಬಹುದು. ಹೊಸದಾಗಿ ರಿಲೀಸ್ ಆಗಿರುವ ಎಲೆಕ್ಷನ್ ಎನ್ನುವ ಸಿನಿಮಾವು ಇದೀಗ ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಭಾಷೆಯಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ ಕೂಡ. ಇನ್ನು ದುನಿಯಾ ವಿಜಯ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರುವ ಭೀಮಾ ಎನ್ನುವ ಸಿನಿಮಾವು ಈ ಬರುವ ಆಗಸ್ಟ್ 9ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಈ ಚಿತ್ರ ಥಿಯೇಟರ್ಗೆ ರಿಲೀಸ್ ಆದ ಬಳಿಕ ಅವರ ಮುಂದೆ ಬರ್ತಾ ಇರುವ ಸಿನಿಮಾವಾಗಿದೆ. ಇತ್ತೀಚೆಗೆ ಒಫಿಷಿಯಲ್ ಅನೌನ್ಸ್ಮೆಂಟ್ ಆಗಿರುವ ಸಿನಿಮಾ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಂದರೆ ನಾಯಕ ನಟಿಯಾಗಿ ರಚಿತಾ ರಾಮ್ ಅವರು ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾದ ಚಿತ್ರೀಕರಣವನ್ನು ಇದೀಗ ಸಿನಿಮಾ ತಂಡವು ಈಗಾಗಲೇ ಆರಂಭ ಮಾಡಿದ್ದಾರೆ ಕೂಡ. ಸಿನಿಮಾದ ಚಿತ್ರೀಕರಣ ಇದೀಗ ಭರದಿಂದಲೇ ಸಾಗ್ತಾ ಇದ್ದು, ಇದು ದುನಿಯಾ ವಿಜಯ್ ಅವರ ಕೆರಿಯರ್ನ 29ನೇ ಸಿನಿಮಾ ಕೂಡ ಹೌದು. ಶರಣ್ ಅವರ ಗುರು ಶಿಷ್ಯರು ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಜಗದೀಶ್ ಕೆ ಹಂಪಿ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾ ಇದ್ದು, ಸಿನಿಮಾದಲ್ಲಿ ದುನಿಯಾ ವಿಜಯ್ ಪುತ್ರಿ ಮೋನಿಕಾ ವಿಜಯ್ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಸಿನಿಮಾವನ್ನು ಸಾರಥಿ ಖ್ಯಾತಿಯ ನಿರ್ಮಾಪಕರು ನಿರ್ಮಾಣ ಕೂಡ ಮಾಡ್ತಾ ಇದ್ದು, ಒಟ್ಟಿನಲ್ಲಿ ಹೇಳುವುದಾದರೆ ಸಿನಿಮಾವು ಒಂದು ಪಕ್ಕಾ ದೊಡ್ಡ ಮಟ್ಟಿನ ಸಿನಿಮಾವಾಗಿ ತಯಾರಾಗ್ತಾ ಇದೆ. ಅದು ಅಲ್ಲದೆ ರಾಜ್ಬಿ ಶೆಟ್ಟಿ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸಿನಿಮಾದಲ್ಲಿ ತಮಿಳು ನಟ ಎಸ್.ಜೆ. ಸೂರ್ಯ ಈ ಸಿನಿಮಾದ ಮೂಲಕ ಕನ್ನಡ ಸಿನಿಮಾರಂಗಕ್ಕೆ ಕಾಲಿಡಲಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿಬಂದಿತ್ತು. ಆದರೆ ಈ ಕುರಿತು ಕನ್ಫರ್ಮ್ ಆಗಿಲ್ಲ. ಸಿನಿಮಾದಲ್ಲಿ ಎಸ್.ಜೆ. ಸೂರ್ಯ ನಟಿಸ್ತಾರಾ ಇಲ್ವಾ ಎನ್ನುವುದರ ಮಾಹಿತಿ ಕನ್ಫರ್ಮ್ ಆಗಿಲ್ಲ. ಅದು ಕೆಲವೇ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಕನ್ಫರ್ಮ್ ಆಗಿರುವ ಮಾಹಿತಿ ಕೂಡ ಬರ್ತಾ ಇದೆ. ಇದೀಗ ಸಿನಿಮಾ ತಂಡವು ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಮಾಡಲು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಒಂದಾದರೆ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗುವ ಚಾನ್ಸಸ್ ಇದೆ.
ಇದೀಗ ಸಿನಿಮಾದ ಟೈಟಲ್ನ ಕುರಿತು ಅಪ್ಡೇಟ್ ದೊರಕಿದ್ದು ಚಿತ್ರತಂಡವು ಚಿತ್ರಕ್ಕೆ ರಾಚಯ್ಯ ಎನ್ನುವ ಟೈಟಲ್ ಅನ್ನು ಇಡುವುದು ಇದೀಗ ಬಹುತೇಕ ಕನ್ಫರ್ಮ್ ಆಗಿದೆ. ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಅಧಿಕೃತವಾದ ಕನ್ಫರ್ಮೇಷನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದ ದೊಡ್ಡ ಮಟ್ಟಿನ ಸಕ್ಸಸ್ನ ಬಳಿಕ ಹೇಮಂತ್ ರಾವ್ ಅವರ ನಿರ್ದೇಶನದ ಮುಂದಿನ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇತ್ತೀಚೆಗೆ ನಡೆದಿದೆ. ಭೈರವನ ಕೊನೆಪಾಠ ಎನ್ನುವ ಶಿವಣ್ಣನವರ ಪಿರಿಯೋಡಿಕಲ್ ಸಿನಿಮಾವಾಗಿದೆ ಈ ಸಿನಿಮಾ. ಈ ಸಿನಿಮಾವು ಮೇಲ್ನೋಟಕ್ಕೆ ಇದೊಂದು ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾ ಎನ್ನುವುದನ್ನು ಇದೀಗ ಹೇಮಂತ್ ರಾವ್ ಅವರೇ ತಿಳಿಸಿದ್ದಾರೆ. ಇದುವರೆಗೂ ಅವರ ಕೆರಿಯರ್ನಲ್ಲಿ ಬಂದಿರುವ ಸಿನಿಮಾಗಳಲ್ಲಿ ಅತ್ಯಂತ ದೊಡ್ಡ ಸಿನಿಮಾವಾಗಲಿದೆ ಈ ಸಿನಿಮಾವು. ಈ ಹಿಂದೆ ನಾನು ಅಪ್ಡೇಟ್ ಕೊಟ್ಟಂತೆ 1400ರ ಕಾಲಘಟ್ಟದ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ತಯಾರು ಮಾಡಿರುವ ಸಿನಿಮಾ ಎನ್ನುವ ಅಪ್ಡೇಟ್ ಅನ್ನು ಕೂಡ ಇದೀಗ ಹೇಮಂತ್ ರಾವ್ ಅವರು ತಿಳಿಸಿದ್ದು, ಸಿನಿಮಾದ ಚಿತ್ರೀಕರಣವನ್ನು ಈ ವರ್ಷದ ಕೊನೆಯಲ್ಲಿ ಆರಂಭ ಮಾಡಲು ತಯಾರಿಯನ್ನು ನಡೆಸಿದ್ದೇವೆ ಎನ್ನುವ ಅಪ್ಡೇಟ್ ಅನ್ನು ಹೇಮಂತ್ ರಾವ್ ಅವರು ತಿಳಿಸಿದ್ದಾರೆ. ಸಿನಿಮಾದ ಚಿತ್ರೀಕರಣ ಆರಂಭವಾದಾಗ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಘೋಷಣೆ ಮಾಡಲಿದ್ದಾರೆ. ಸಿನಿಮಾದಲ್ಲಿ 2 ಲುಕ್ನಲ್ಲಿ ಶಿವಣ್ಣ ನಟಿಸ್ತಾ ಇದ್ದಾರೆ. ಈ ಸಿನಿಮಾವು ಇದುವರೆಗೂ ಶಿವಣ್ಣನವರ ಬಂದಿರುವ ಸಿನಿಮಾಗಳಲ್ಲಿ ವಿಭಿನ್ನವಾಗಿರುವ ಸಿನಿಮಾ ಎನ್ನುವುದನ್ನು ಕೂಡ ನಿರ್ದೇಶಕರು ಕನ್ಫರ್ಮ್ ಆಗಿದ್ದು, ಒಟ್ಟಿನಲ್ಲಿ ಹೇಳುವುದಾದರೆ ಇದು ಒಂದು ಫ್ಯಾನ್ ಬಾಯ್ ಟ್ರೀಟ್ ಹೇಮಂತ್ ರಾವ್ ಅವರಿಂದ ಆಗಲಿದೆ ಎನ್ನುವುದನ್ನು ಕೂಡ ಅವರು ತಿಳಿಸಿದ್ದಾರೆ. ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ತಮಿಳು, ತೆಲುಗು, ಮಲಯಾಳಂ, ಕನ್ನಡದಲ್ಲಿ ರಿಲೀಸ್ ಮಾಡುವುದಾಗಿ ತಿಳಿಸಿದ್ದು, ಇನ್ನು ಈ ಸಿನಿಮಾದ ಅಪ್ಡೇಟ್ ಕೂಡ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಜುಲೈ 12ಕ್ಕೆ ಬರುವ ಚಾನ್ಸಸ್ ಕೂಡ ಹೆಚ್ಚಿದೆ. ಇನ್ನು ಈಗಾಗಲೇ ಸಿನಿಮಾದ ಹಲವಾರು ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ದು, ಅದರೊಂದಿಗೆ ಸಿನಿಮಾದ ಗ್ಲಿಮ್ಸ್ ಅಥವಾ ಹೊಸದೊಂದು ಪೋಸ್ಟರ್ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಜುಲೈ 12ಕ್ಕೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಇದೆ. ಇನ್ನು ಶಿವಣ್ಣನವರ ಕೆರಿಯರ್ನಲ್ಲಿ ದೊಡ್ಡ ಮಟ್ಟಿನಲ್ಲಿ ತಯಾರಾಗಿ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಭೈರತಿ ರಣಗಳು ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ಮುಕ್ತಾಯಗೊಂಡಿದ್ದು, ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳ ಹಂತದಲ್ಲಿದೆ ಈ ಸಿನಿಮಾ. ಇದೀಗ ಸಿನಿಮಾದ ಟೀಸರ್ ನಾಳಿದ್ದು ರಿಲೀಸ್ ಆಗ್ತಾ ಇದ್ದು 1 ನಿಮಿಷ 26 ಸೆಕೆಂಡ್ಗಳ ಕಾಲ ಇರಲಿದೆ. ಜುಲೈ 12ಕ್ಕೆ ಈ ಸಿನಿಮಾದ ರಿಲೀಸ್ ಆಗ್ತಾ ಇರುವ ಸಿನಿಮಾದ ಟೀಸರ್ನೊಂದಿಗೆ ಒಂದಾದರೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡುವ ಚಾನ್ಸಸ್ ಇದೆ. ರಾಜ್ ಬಿ ಶೆಟ್ಟಿ, ಉಪೇಂದ್ರ, ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಮಲ್ಟಿ ಸ್ಟಾರರ್ ಸಿನಿಮಾ 45 ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಜುಲೈ 12ಕ್ಕೆ ರಿಲೀಸ್ ಮಾಡುವುದಾಗಿ ಅಧಿಕೃತವಾಗಿ ಘೋಷಣೆ ಕೂಡ ಇದೀಗ ಮಾಡಿದ್ದಾರೆ. ಸಿನಿಮಾವನ್ನು ಅರ್ಜುನ್ ಜನ್ಯ ನಿರ್ದೇಶನ ಮಾಡ್ತಾ ಇದ್ದು, ಅರ್ಜುನ್ ಜನ್ಯ ನಿರ್ದೇಶನದ ಮೊದಲ ಸಿನಿಮಾ ಕೂಡ ಇದಾಗಿದೆ. ಪ್ರಭಾಸ್ ಅಭಿನಯದ ಕಲ್ಕಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಕಾಣ್ತಾ ಇದ್ದು, ಸಿನಿಮಾದ OTT ರಿಲೀಸ್ ಕುರಿತಾದ ಅಪ್ಡೇಟ್ ಇದೀಗ ದೊರಕಿದೆ. ನಿಮಗೆ ಸಿನಿಮಾದ OTT ರಿಲೀಸ್ ಡೇಟ್ ಅನ್ನು ಕೊಡಬೇಕಾಗಿದ್ರೆ ಕಮೆಂಟ್ ಮಾಡಿ. ತುಂಬಾ ಕಮೆಂಟ್ ಬಂದರೆ ನಾಳೆ ವಿಡಿಯೋದಲ್ಲಿ ಸಿನಿಮಾದ OTT ರಿಲೀಸ್ ಡೇಟ್ ಕುರಿತು ಕನ್ಫರ್ಮೇಷನ್ ನಮ್ಮ ಚಾನೆಲ್ನಲ್ಲಿ ನಾನು ಕೊಡ್ತಿದ್ದೇನೆ. ಇನ್ನು ಈ ಚಿತ್ರ ಥಿಯೇಟರ್ಗೆ ರಿಲೀಸ್ ಆದ ಬಳಿಕ ಅವರ ರಾಜಸಾಬ್ ಎನ್ನುವ ಸಿನಿಮಾ ಬರ್ತಾ ಇದ್ದು, ಆ ಚಿತ್ರದ ಚಿತ್ರೀಕರಣ ಇದೀಗ ಭರದಿಂದಲೇ ಸಾಗ್ತಾ ಇದೆ. ಮಾರುತಿ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು, ಈ ಸಿನಿಮಾ ಆದ ಬಳಿಕ ಅವರ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ. ಇತ್ತೀಚೆಗೆ ಅನಿಮಲ್ ಎನ್ನುವ ಸಿನಿಮಾದೊಂದಿಗೆ ದೊಡ್ಡ ಸಕ್ಸಸ್ ಅನ್ನೇ ಕಂಡಿರುವ ನಿರ್ದೇಶಕ ಸಂದೀಪ್ ರೆಡ್ಡಿ ವಾಂಗ ಅವರೊಂದಿನ ನಿರ್ದೇಶನದ ಸ್ಪಿರಿಟ್ ಎನ್ನುವ ಸಿನಿಮಾದಲ್ಲಿ ನೇವಿ ಆಫೀಸರ್ ಆಗಿ ಈ ಸಿನಿಮಾದಲ್ಲಿ ಪ್ರಭಾಸ್ ಅವರು ಕಾಣಿಸಿಕೊಳ್ತಾ ಇದ್ದು, ಸಿನಿಮಾದ ಚಿತ್ರೀಕರಣವನ್ನು ಸಿನಿಮಾ ತಂಡವು ಈ ವರ್ಷದ ಕೊನೆಯಲ್ಲಿ ಇದೀಗ ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಡಿಸೆಂಬರ್ನಲ್ಲಿ ಈ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ತಾ ಇದ್ದು, ಎಲ್ಲಾದರೂ ತಪ್ಪಿದ್ರೆ 2025ರಲ್ಲಿ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ಳಲಿದೆ. ಈ ಸಿನಿಮಾದಲ್ಲಿ ಕೊರಿಯನ್ ಸೂಪರ್ ಸ್ಟಾರ್ ಮಾಡಾಂಗ್ ಒಂದು ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ದು, ಇದು ಒಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಎನ್ನುವ ಮಾಹಿತಿಗಳು ಕೂಡ ಕೇಳಿಬಂದಿದ್ದು, ಪಕ್ಕಾ ಆಕ್ಷನ್ ಚಿತ್ರವಾಗಿ ಈ ಸಿನಿಮಾವು ಮೇಕಿಂಗ್ ಕೂಡ ಆಗ್ತಾ ಇದೆ. ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನು ಸಿನಿಮಾ ತಂಡವು ಈಗಾಗಲೇ ಆರಂಭ ಮಾಡಿದ್ದು, ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನು ಸಿನಿಮಾ ತಂಡದ ಕಡೆಯಿಂದ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು.